Welcome back to the series of Business Studies Chapter-5 Organizing. ಈ ವಿಡಿಯೋದಲ್ಲಿ ನಾವು ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. By the way, this is OBC channel. So ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಆಗಿ ಬನ್ನಿ, ನಾನು ವೆಯ್ಟ್ ಮಾಡ್ತೀನಿ ನಿಮಗೋಸ್ಕರ. ಸೊ ಸ್ಟಾರ್ಟ್ ಮಾಡೋಣ. ಅಡ್ವಾಂಟೇಜ್ ಅಥವಾ ಮೆರಿಟ್ಸ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಅಡ್ವಾಂಟೇಜ್, ಇನ್ಫಾರ್ಮಲ್ ಆರ್ಗನೈಸೇಷನ್ ಫಾರ್ಮಲ್ ಆರ್ಗನೈಸೇಷನ್ ಥರ ಒಂದು ಲೈನ್ ಇರಲ್ಲ, ಒಂದು ಲೈನ್ ಕೊಡಲ್ಲ ಅಥವಾ ಲೈನ್ ಫಾಲೋ ಮಾಡಲ್ಲ. ಸೊ ಆ ಫಾಲೋ ಮಾಡದೇ ಇರೋದು ಏನಾಗುತ್ತೆ ಅಂದರೆ, ಬೇಗ ಇನ್ಫಾರ್ಮೇಷನ್ ಅಥವಾ ಬೇಗ ಕಮ್ಯುನಿಕೇಷನ್ ಇಂಟ್ರಾಕ್ಷನ್ ಬೇಗ ಮಾಡ್ತಾ ಇರ್ತೀವಲ್ಲ, ಸೊ ಕಮ್ಯುನಿಕೇಷನ್ ಬೇಗ ಆಗುತ್ತೆ, ಸ್ಪ್ರೆಡ್ ಬೇಗ ಆಗುತ್ತೆ. ಅಲ್ಲಿ ಡಿಲೇ ಆಗ್ತಿತ್ತು ಗೊತ್ತಲ್ಲ, ಈಗ ಇಲ್ಲಿ ಡಿಲೇ ಆಗಲ್ಲ. ಅಲ್ಲಿ ಡಿಸ್ಅಡ್ವಾಂಟೇಜ್, ಇಲ್ಲಿ ಅಡ್ವಾಂಟೇಜ್ ಆಗಿದೆ. ಸೊ ಬೇಗ ಸ್ಪ್ರೆಡ್ ಆಗುತ್ತೆ ಮತ್ತು ಫೀಡ್ಬ್ಯಾಕ್ ಬೇಗ ಬಂದ್ಬಿಡುತ್ತೆ. ಸೊ ಅದರಿಂದ ಏನಿದೆ, ಏನಾಗ್ತಿದೆ, ನಾವು ಹೇಳಿದ ತಕ್ಷಣ ಅವ್ರಿಗೆ ಹೇಳಬೇಕು, ಅವರಿಂದನೇ ಬರಬೇಕು ಅನ್ನೋದಿಲ್ಲ. ಸೊ ಇಟ್ ವಿಲ್ ಬಿ ಸ್ಪ್ರೆಡ್ ಫಾಸ್ಟರ್. ಸೊ ಫಾಸ್ಟ್ ಅನ್ನೋದು ಒಂದು ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್, ಕೆಲವು ಸತಿ ಸೋಷಿಯಲ್ ನೀಡ್ಸ್ನು ಕೂಡ ತುಂಬ ಫಿಲ್ ಮಾಡುತ್ತೆ. ಇದು ಹೇಗೆ ಮೆಂಬರ್ ಸೋಷಿಯಲ್ ನೀಡ್ಸ್ನ ಹೆಂಗೆ ಫಿಲ್ ಮಾಡುತ್ತೆ ಅಂದರೆ, ಸಾಮಾಜಿಕವಾಗಿ ಅವ್ರಿಗೆ ಒಂಥರ ಸಮಾಧಾನ ಆಗಿರ್ಬೋದು, ಖುಷಿ ಆಗಿರ್ಬೋದು, ಹೆಂಗೆ ಜಾಸ್ತಿ ಆಗುತ್ತೆ ಅನ್ನೋದಾದರೆ, ಒಂದೇ ಥರ ಥಿಂಕ್ ಮಾಡೋರು ಅಥವಾ ಒಂದೇ ಥರ ಯೋಚನೆ ಮಾಡೋ ಪೀಪಲ್ಗಳೆಲ್ಲ ಒಂದು ಕಡೆ ಸೇರ್ಕೊಂಡು ಫ್ರೆಂಡ್ ಆಗಿರ್ತಾರೆ. ಯೂಶಲಿ ಒಂದೇ ಥರ ಆಲ್ಮೋಸ್ಟ್, ಕೆಲವರು ಆಪೋಸಿಟ್ ಆಗಿ ಥಿಂಕ್ ಮಾಡಿದ್ರು ಕೂಡ ಒಂದೇ ಥರ ಒಂದು ಚಾಯ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ದೇ ವಿಲ್ ಬಿ ಫ್ರೆಂಡ್ಸ್, ಎಕ್ಸೆಪ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬಿಟ್ಟರೆ ಯೂಶಲಿ ಸೇಮ್ ಅಲ್ವಾ. ಸೊ ಅದು ಖುಷಿ ಕೊಡುತ್ತೆ ಒಬ್ಬರಿಂದ ಒಬ್ಬರಿಗೆ. ಹೇಗೆ ಅಂದರೆ, ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಮ ಜೊತೆಲಿರೋರೆಲ್ಲ ಒಟ್ಟಿಗೆ ಇದ್ದಾಗ, ಒಂದು ಟೀಮಲ್ಲಿ ಇದ್ದೀವಿ ಅಥವಾ ಒಂದು ನಮ್ಮ ಫ್ಯಾಮಿಲಿಲಿ ಇದ್ದೀವಿ ಅನ್ನೋದು ಒಂದು ಫೀಲ್ ಆಗುತ್ತೆ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಆಗದೆ ಇರೋರೆಲ್ಲ ಒಂದೇ ಕಡೆ ಸೇರಿಕೊಂಡು ಒಂದೇ ಕಡೆ ಕೆಲಸ ಮಾಡ್ತಾಯಿದ್ರೆ ಅಂದರೆ ಯು ಫೀಲ್ ಹೆಲ್ ಅದು. ಸೊ ಒಂದು ಡಿಸ್ಅಡ್ವಾಂಟೇಜ್ ಆಗಿಬಿಡುತ್ತೆ ಅದು. ನಿಮ್ಗೆ ಆಗದೆ ಇರೋರು ಅಥವಾ ನಿಮ್ಮ ಎನಿಮಿಗಳು, ನಿಮ್ಗೆ ಇಷ್ಟ ಇಲ್ಲದೆ ಇರೋರೆಲ್ಲ ಒಂದು ಕಡೆ ಸೇರಿಕೊಂಡು ಎಲ್ಲರೂ ಕೆಲಸ ಮಾಡ್ತಿದ್ರೆ ಎಲ್ಲ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ಗೊತ್ತಿರೋರು ಅಥವಾ ನಿಮ್ಮ ಥರನೇ ಎಲ್ಲ ಫ್ರೆಂಡ್ಸೇ ಒಂದು ಕಡೆ ಇದ್ಬಿಟ್ರೆ ಏನಾಗುತ್ತೆ ಅಂದರೆ, ಅದೇನೋ ತಪ್ಪು ಮಾಡಿದ್ದೀವಿ ಅಂದರೆ ಬಿಡ ಅನ್ನೋ ಥರ ಯೋಚನೆ ಮಾಡ್ತಾರೆ. ಸೊ ವಿಲ್ ಫೀಲ್, ನಾವೇನು ಮಾಡ್ತೀವಿ ಅಂದರೆ, ಓಕೆ ನಮ್ಮ ಮನೆಯೇ ಅನ್ನೋ ಥರ, ಎರಡನೇ ಮನೆ ಅನ್ನೋ ಥರ ನಾವು ಫೀಲ್ ಆಗಿಬಿಟ್ಟಿರ್ತೀವಿ. ಸೊ ಇದೊಂದು ಸೋಷಿಯಲ್ ನೀಡ್ನ ಫೀಲ್ ಮಾಡುತ್ತೆ. ಮೆಂಬರ್ಸ್ಗೆ ತುಂಬ ಸಮಾಧಾನ ಕೊಡುತ್ತೆ, ಖುಷಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ. ಸೊ ಸ್ಯಾಟಿಸ್ಫ್ಯಾಕ್ಷನ್, ಜಾಬಲ್ಲಿ ಅವರು ಸಂಬಳ ಕೆಲವು ಸತಿ ಜಾಸ್ತಿ ಮಾಡಿಲ್ಲ ಅಂದರೂ ಕೂಡ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ನಾನು ಇಲ್ಲೇ ಇರ್ತೀನಿ ಅಥವಾ ನಂಗೆ ಇಲ್ಲೇ ಚೆನ್ನಾಗಿದೆ, ಬಿಟ್ಟೋಗಲ್ಲ, ಈ ಥರದ್ದೆಲ್ಲ ಒಂದು ಇನ್ಫಾರ್ಮಲಲ್ಲಿ ಚೆನ್ನಾಗಿರುತ್ತೆ. ಪ್ರೆಷರ್ ಇರಲ್ಲ, ತುಂಬ ಹಿಂಗೆ ಬರಬೇಕು ಹಿಂಗೆ ಹೇಳಬೇಕು ಅನ್ನೋ ಥರದ್ದು ಇರಲ್ಲ. ಸೊ ಫೈನ್. ಮೂರನೇ ಅಡ್ವಾಂಟೇಜ್ಗೆ ಹೋದಾದರೆ, ಇನ್ಫಾರ್ಮಲ್ ಆರ್ಗನೈಸೇಷನ್ ಕಂಪ್ನಿಗಳಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹೇಗೆ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಎಂಪ್ಲಾಯಿಗಳು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮೆಮೋನೇ ಹಾಕಬೇಕು ಅಥವಾ ಸರ್ಕ್ಯುಲರಲ್ಲೇ ಬರಬೇಕು, ಈ ಥರದ್ದೆಲ್ಲ ಇರುತ್ತಲ್ಲ, ಫಾರ್ಮಾಲಿಟೀಸ್ ಇರಲ್ಲ, ಬೇಗ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಅವರು ಫೀಡ್ಬ್ಯಾಕ್ ಆಗಿರ್ಬೋದು, ಏನೇ ಒಂದು ಪಾಲಿಸಿ ಏನೇ ಒಂದು ಚೇಂಜ್ ಮಾಡಿದ್ರು ಅದಕ್ಕೊಂದು ರಿಯಾಕ್ಟ್ ಮಾಡಿಬಿಡ್ತಾರೆ ಬೇಗ. ಈ ಥರದ್ದು ಏನಾಗುತ್ತೆ ಅಂದರೆ, ಏನಾದರೂ ಒಂದು ನ್ಯೂ ಅಡಾಪ್ಟ್ ಮಾಡಿಕೊಂಡು ಟೆಸ್ಟ್ ಮಾಡೋಕ್ಕೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಥವಾ ಇನ್ಫಾರ್ಮಲ್ ನೆಟ್ವರ್ಕ್ ಏನಾಗುತ್ತೆ ಅಂತ ತುಂಬ ಹೆಲ್ಪ್ ಮಾಡುತ್ತೆ. ಸಡನ್ನಾಗಿ ಫೀಡ್ಬ್ಯಾಕ್ ಬರುತ್ತೆ, ನೀವು ವೆಯ್ಟ್ ಮಾಡೋದು ಬೇಕಾಗಿರಲ್ಲ. ಅಥವಾ ತುಂಬ ಕೂತ್ಕೊಂಡು ಓಕೆ ಇದನ್ನು ಅಪ್ಲೈ ಮಾಡೋಣ, ಅದರಿಂದ ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಮೇಲೆ ನೋಡೋಣ, ಈ ಥರದ್ದೆಲ್ಲ ಇರಲ್ಲ. ಅವರೇ ಹಾಗೆ ಟಾಕ್ ಆಗ್ತಾ ಇರುತ್ತೆ ಅಥವಾ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಈ ಥರದ ಇಂಟ್ರಾಕ್ಷನ್ ಏನಾಗುತ್ತೆ ಅಂದರೆ, ಸಡನ್ನಾಗಿ ಫೀಡ್ಬ್ಯಾಕ್ ಕೊಡೋದ್ರಿಂದ ನಿಮಗೆ ಬೇಗ ಒಂದು ಆರ್ಗನೈಸೇಷನ್ ಹೊಸದೇನಾದರೂ ಹಾಕಿದಾಗ ಗೊತ್ತಾಗ್ಬಿಡುತ್ತೆ, ಓಕೆ ಗುಡ್, ಇದು ಸೂಟ್ ಆಗ್ತಾಯಿಲ್ಲ, ಎಂಪ್ಲಾಯಿಗಳಿಗೆ ಇದು ಇಷ್ಟ ಆಗ್ತಾ ಇಲ್ಲ, ಇದು ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಈ ಥರದ ಪ್ಲ್ಯಾನ್ಗೆಲ್ಲ ಒಂದು ಟೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅಡ್ವಾಂಟೇಜ್. ಈಗ ಡಿಸ್ಅಡ್ವಾಂಟೇಜ್ಗೆ ಹೋಗೋದಾದರೆ, ಮೊದಲನೇ ಡಿಸ್ಅಡ್ವಾಂಟೇಜ್, ಕೆಲವು ಜೊತೆ ಇನ್ಫಾರ್ಮಲ್ ಆರ್ಗನೈಸೇಷನಲ್ಲಿ ರೂಮರ್ಸ್ ಸ್ಪ್ರೆಡ್ ಆಗಿಬಿಡುತ್ತೆ. ರೂಮರ್ಸ್ ಅಂದರೆ, ಯಾರೋ ಒಬ್ಬರು ಒಂದು ಚೈನ್ ಆಫ್ ಲಿಂಕ್ ಏನಿರುತ್ತೆ, ಅವ್ರ ಮೇಲ್ಗಡೆ ಇರೋರೇ ಹೇಳಬೇಕು, ಅಥಾರಿಟಿ ಪರ್ಸನ್ಸ್ ಯಾರು ಇರ್ತಾರೆ ಅವರೇ ಹೇಳಬೇಕು ಅನ್ನೋದಿರಲ್ಲ. ಯಾರು ಬೇಕಾದರೂ ಹೇಳೋ ಅಂಥ ಒಂದು ಪೊಸಿಷನ್ ಇದ್ದಾಗ ಕೆಲವು ರೂಮರ್ಸ್ಗಳು ಸ್ಪ್ರೆಡ್ ಆಗಿಬಿಡುತ್ತೆ. ಈ ರೂಮರ್ಸ್ಗಳು ಏನಾಗುತ್ತೆ ಅಂದರೆ, ಸಣ್ಣದಾಗಿ ಎಲ್ಲೋ ಒಂದು ಕಡೆ ಮೆಸೇಜು, ಬೆಸ್ಟ್ ಎಕ್ಸಾಂಪಲ್ ಕರೋನಾ ವೈರಸ್ ಚಿಕನ್ ತಿನ್ನೋದ್ರಿಂದ ಬರುತ್ತೆ ಅಂತ ಹೇಳ್ಬಿಟ್ರು. ಸೊ ಈ ಒಂದು ಸೆಕ್ಟರ್ಗೆ ತುಂಬ ಎಫೆಕ್ಟ್ ಆಗೋಯ್ತು. ಅದೊಂದು ಚಿಕ್ಕ ಮೆಸೇಜ್, ಅದು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಅದು ಬರ್ತಾ ಹೆಂಗಾಗುತ್ತೆ ಅಂದರೆ, ಒಂದು ಸಣ್ಣ ಮೆಸೇಜ್ ದೊಡ್ಡದಾಗ್ಬಿಡುತ್ತೆ. ಸೊ ಮ್ಯಾಸಿವ್, ಅದನ್ನು ತಡಿಯೋಕ್ಕಾಗದೇ ಇರೋ ಥರ ಆಗಿ ತುಂಬ ಕೋಳಿ ಮೇಲೆ ಅಥವಾ ಒಂದು ಚಿಕನ್ ಮೇಲೆ ತುಂಬ ಒಂದು ಎಫೆಕ್ಟ್ ಆಗಿಬಿಡ್ತು. ಸೊ ಒಂದು ಎಕ್ಸಾಂಪಲ್ ಅದು. ಸುಮ್ಮನೆ ಕರೋನಾ ವೈರಸ್ ಹಿಂಗಾದರೆ ಬರುತ್ತಂತೆ, ಹಾಗಾದರೆ ಬರುತ್ತಂತೆ ಅಂತ ಹಬ್ಬಸಿ ತುಂಬ ಭಯ ಇಟ್ಬಿಟ್ಟಿದ್ದಾರೆ. ಸೊ ದಟ್ ಎಫೆಕ್ಟ್ ಹೋಲ್ ನೇಷನ್ ಅಥವಾ ಹೋಲ್ ವರ್ಲ್ಡ್ ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಈ ಥರ ಒಂದು ರೂಮರ್ಸ್ ಕ್ರಿಯೇಟ್ ಮಾಡೋದು ಜಾಸ್ತಿ ಆಗುತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನಲ್ಲಿ. ಅದು ಕೆಲವು ಸತಿ ಆರ್ಗನೈಸೇಷನ್ಗೆ ಆ ರೂಮರ್ಸ್ ಒಳ್ಳೆಯದಲ್ಲ. ಆ ರೂಮರ್ಸಿಂದ ಇವತ್ತು ಯಾರೂ ಬರಲ್ವಂತ ಆಡಿಟರ್ಸ್, ಆರಾಮಾಗಿ ಕೆಲಸ ಮಾಡ್ರೋ, ತಲೆ ಕೆಡ್ಸ್ಕೊಂಬೇಡಿ, ಈ ಥರದ್ದೆಲ್ಲ ಒಂದು ಚಿಕ್ಕ ರೂಮರ್ಸು ಆರ್ಗನೈಸೇಷನ್ ಇಂಟ್ರೆಸ್ಟ್ನ ಹಾಳು ಮಾಡುತ್ತೆ ಅಥವಾ ಒಂದು ಆಬ್ಜೆಕ್ಟಿವ್ನ ಹಾಳು ಮಾಡಿಬಿಡುತ್ತೆ. ಸೊ ಒಂದು ಡಿಸ್ಅಡ್ವಾಂಟೇಜ್ ಇದು. ಎರಡನೇ ಡಿಸ್ಅಡ್ವಾಂಟೇಜ್ಗೆ ಹೋಗೋದಾದರೆ, ಯಾವಾಗ ಮ್ಯಾನೇಜ್ಮೆಂಟ್ ಹೊಸದೇನಾದರೂ ಚೇಂಜ್ ಮಾಡಬೇಕು ಅಂತ ಇನ್ಫಾರ್ಮಲ್ ಆರ್ಗನೈಸೇಷನ್ ಮೇಲೆ ಹಾಕಿದಾಗ ಅಪೋಸ್ ಮಾಡೋದು ಜಾಸ್ತಿ ಬರುತ್ತೆ. ಬಿಕಾಸ್ ಅವರು
ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಅಥವಾ ಇನ್ಸ್ಟೆಂಟಾಗಿ ಹೇಳ್ತಾ ಇರ್ತಾರೆ, ತುಂಬ ಬೇಗ ಕಮ್ಯುನಿಕೇಟ್ ಮಾಡ್ಬಿಡ್ತಾರೆ. ಈ ಥರದೊಂದು ತಡೆಯಲ್ಲ ಅವರು. ರಿಸಲ್ಟ್ ಆದಮೇಲೆ ರಿಸಲ್ಟ್ ಬಂದಮೇಲೆ ನೋಡೋಣ ಅನ್ನೋ ಥರದ್ದೆಲ್ಲ ಇರಲ್ಲ. ಸೊ ಈ ಥರದ್ದು ಏನಾಗುತ್ತೆ ಅಂದರೆ ರೆಸಿಸ್ಟೆಂಟ್ ಮಾಡೋದ್ರಿಂದ ಒಂದು ಕೆಲಸಗಳನ್ನ ಇಲ್ಲ ಮಾಡಲ್ಲ, ಅಪೋಸ್ ಮಾಡೋದ್ರಿಂದ ಡಿಲೇ ಆಗುತ್ತೆ. ಕೆಲವು ಸತಿ ಗ್ರೋತೇ ನಿಂತೋಗ್ಬಿಡುತ್ತೆ. ಈ ಥರದ್ದೆಲ್ಲ ಆಗುತ್ತೆ ಒಂದು ಇನ್ಫಾರ್ಮಲ್ ಆರ್ಗನೈಸೇಷನ್. ಬಿಕಾಸ್ ಬೇಗ ರಿಯಾಕ್ಟ್ ಮಾಡಿದಾಗ ನೀವೇನು ಹೇಳೋಕ್ಕಾಗಲ್ಲ. ಇದು ಒಂದು ಡಿಸ್ಅಡ್ವಾಂಟೇಜ್. ಮೂರನೇ ಡಿಸ್ಅಡ್ವಾಂಟೇಜ್ ಹೋದಾದರೆ, ಈಗಾಗಲೇ ಹೇಳಿರೋ ಥರ ಒಂದು ಚಿಕ್ಕ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಷ್ಟೊಂದು ಜನ. ಅವ್ರವ್ರದ್ದೇ ಆದಂಥ ಒಂದು ಸಣ್ಣ ಒಂದೇ ಥರ ಯೋಚನೆ ಮಾಡೋರು ಅಥವಾ ಒಂದೇ ಥರ ಥಿಂಕ್ ಮಾಡೋರೆಲ್ಲ ಒಂದೊಂದು ಚಿಕ್ಕ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಗ್ರೂಪ್ ಅವರು ಆ ಗ್ರೂಪಲ್ಲಿ ಇರಬೇಕಾದವ್ರಿಗೆ ಒಂದು ಪ್ರೆಷರ್ ಹಾಕ್ಬಿಟ್ಟಿರ್ತಾರೆ. ಈ ಥರ ಇರಬೇಕು ನೀನು, ಈ ಥರ ಚೇಂಜ್ ಆಗಿದ್ರೆ ಈ ಗ್ರೂಪಲ್ಲಿ ಇರ್ಬೋದು ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸಪೋಸ್ ಒಂದು ಟೀ ಬ್ರೇಕ್ ಹೋಗೋದಾದರೆ ಒಂದು ಸ್ವಲ್ಪ ಲೇಟಾಗಿ ಬರೋಣ ಬಿಡು ಅನ್ನೋದೊಂದು ಕಾನ್ಸೆಪ್ಟ್ ಅವರು ಒಂದು ಗ್ರೂಪ್ ಅವ್ರು ಕ್ರಿಯೇಟ್ ಮಾಡ್ಕೊಂಡ್ರೆ ಯಾರೋ ಒಬ್ಬ ಬೇಗ ಬಂದು ಒಂದು ಕೆಲಸ ಮಾಡೋಕ್ಕಾಗಲ್ಲ. ಈ ಥರದ್ದು ಏನಾಗುತ್ತೆ ಅಂದರೆ ಒಂದು ಟೀ ಬ್ರೇಕ್ ಹೋದವರೆಲ್ಲ ಒಂದೊಂದು 20 ಮಿನಿಟ್ಸ್, ಡೈಲಿ ಒಂದು 20 ಮಿನಿಟ್ಸ್, 5 ಮಿನಿಟ್ಸ್, 10 ಮಿನಿಟ್ಸ್ ಲೇಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಹೋಲ್ ಆರ್ಗನೈಸೇಷನ್ಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಕೆಲಸ ಕಮ್ಮಿ ಆಗುತ್ತೆ. ಈ ಥರದ್ದು ರೂಲ್ಸ್ ಆ್ಯಕ್ಚುಲಿ ಒಂದು ಕಂಪ್ನೀಲಿ ರೂಲ್ಸ್ ಏನಿರುತ್ತೆ ಅಂದರೆ ಟೈಮ್ ಕರೆಕ್ಟಾಗಿ ಕೆಲಸ ಮಾಡಬೇಕು. ನಿಮ್ಗೇನು ಬ್ರೇಕ್ ಕೊಡ್ತಾರೋ ಅದರಲ್ಲಿ ನೀವು ಯೂಸ್ ಮಾಡ್ಕೋಬೇಕು. ಅಂದರೆ ಬ್ರೇಕ್ ಟೈಮ್ ಮುಗಿಯೋದ್ರ ಒಳಗಡೆ ಬಂದು ನೀವು ಕೂತ್ಕೋಬೇಕು ಅಥವಾ ಕೆಲಸ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು, ಅಥವಾ ಎಕ್ಸಾಕ್ಟ್ ಟೈಮ್ ಏನಿರುತ್ತೆ ಅದನ್ನು ನೀವು ಕವರ್ ಮಾಡಬೇಕು. ಈ ಥರದ್ದೆಲ್ಲ ಬಿಟ್ಬಿಟ್ಟಿರ್ತಾರೆ. ಸುಮ್ಮನೆ ಹೋಗಿ ಮಾತಾಡ್ಕೊಳೋದು, ಕೂತ್ಕೊಳೋದು, ಈ ಥರ ಬರೋದು ಆರ್ಗನೈಸೇಷನ್ಗೆ ತುಂಬ, ಒಂದು ಕಂಪ್ನಿಗೆ ತುಂಬ ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ಅವರ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೋದು, ಅವರ ಒಂದು ಇಂಡಿವಿಜುವಲ್ ಪ್ರೆಷರ್ಸ್ ಇರ್ಬೋದು, ಆ ಗ್ರೂಪ್ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಹೋಲ್ ಆರ್ಗನೈಸೇಷನ್ಗೆ ಎಫೆಕ್ಟ್ ಮಾಡುತ್ತೆ. ಸೊ ಇಟ್ಸ್ ಬೆಟರ್. ಕೆಲವು ಸತಿ ಇದು ಡಿಸ್ಅಡ್ವಾಂಟೇಜ್. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್. ಓವರ್ ಆಲ್ ಹೇಳೋದಾದರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಒಳ್ಳೇದಾ ಕೆಟ್ಟದ್ದಾ ಅಥವಾ ಮಾಡಬೇಕಾ ಮಾಡಬಾರ್ದಾ ಅನ್ನೋದಾದರೆ, ಇನ್ಫಾರ್ಮಲ್ ಆರ್ಗನೈಸೇಷನ್ನ ಫುಲ್ಲು ಸ್ಟಾಪ್ ಮಾಡಬಾರ್ದು. ಅದು ದೊಡ್ಡ ತಪ್ಪದು. ಫುಲ್ಲು ಸ್ಟಾಪ್ ಮಾಡಿಬಿಟ್ರೆ ಇಲ್ಲ ಇನ್ಫಾರ್ಮಲ್ ಆರ್ಗನೈಸೇಷನ್ ಬೇಡವೇ ಬೇಡ, ಫಾರ್ಮಲ್ ಆರ್ಗನೈಸೇಷನ್ ಇರಲಿ, ಯಾರಿಂದ ಬರಬೇಕು ಹಂಗೆ ಇರಬೇಕು, ಏನೂ ಬೇರೆ ಮಧ್ಯದಲ್ಲೆಲ್ಲ ಕ್ರಿಯೇಟ್ ಆಗಬಾರ್ದು, ಈ ಥರದ ಹಂಗಿರಬಾರ್ದು ಅಂತ ಏನಾದರೂ ಮಾಡೋಕ್ಕೆ ಹೋದರೆ ತುಂಬ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಬೇಗ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡುತ್ತೆ. ಈ ಥರದ್ದೆಲ್ಲ ಕೆಲವು ಸತಿ ಬೇಕಾಗಿರುತ್ತೆ ಅರ್ಥ ಮಾಡ್ಕೊಳಕ್ಕೆ ಮ್ಯಾನೇಜರ್ಗೆ ಎಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಆರ್ಗನೈಸೇಷನಲ್ಲಿ ಆಕ್ಸೆಪ್ಟ್ ಮಾಡಬೇಕಾಗುತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ನು. ಕೆಲವು ಎಂಪ್ಲಾಯೀಸ್ಗಳು ಅಥವಾ ಕೆಲವು ವರ್ಕರ್ಗಳು ತುಂಬ ನಾಲೆಡ್ಜ್ಫುಲ್ ಅಥವಾ ತುಂಬ ನಾಲೆಡ್ಜ್ ಇರುತ್ತೆ, ಅವ್ರಿಗೆ ತುಂಬ ಐಡಿಯಾಸ್ ಚೆನ್ನಾಗಿರುತ್ತೆ. ಅವರ ಸಪೋರ್ಟ್ನ ಯೂಸ್ ಮಾಡ್ಕೊಬೇಕು ಅಂದರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಬೆಸ್ಟ್. ಬಾಸ್ ಏನು ಹೇಳ್ತಾರೋ ಅದು ಲಾಸ್ಟ್ವರೆಗೂ ಬರುತ್ತೆ, ಅದೇ ಮಾಡಬೇಕು, ಈ ಥರದ್ದೆಲ್ಲ ಇರಲ್ಲ. ಸೊ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡೋಕ್ಕೆ ಕೆಲವು ಸತಿ ಅವ್ರನ್ನೆಲ್ಲ ಕ್ಯಾಚ್ ಮಾಡಬೇಕಾಗುತ್ತೆ, ಅವ್ರ ನಾಲೆಡ್ಜ್ನ ಸ್ವಲ್ಪ ಯೂಸ್ ಮಾಡಬೇಕಾಗಿರುತ್ತೆ. ಕೆಲವು ಸತಿ ಕಮ್ಯುನಿಕೇಷನ್ ಚಾನಲ್ಗಳು, ಹೊಸ ಕಮ್ಯುನಿಕೇಷನ್ ಚಾನಲ್ಗಳು, ಈ ಲೈನ್ ಆಫ್ ಚಾನಲ್ಲೇ ಇರಲ್ಲ, ಆ ಚಾನಲೊಂದು ಲೈನ್ ಕ್ರಿಯೇಟ್ ಆಗಿಬಿಡುತ್ತೆ. ಅಂದರೆ ಯಾರೋ ಒಂದು ಇನ್ಫಾರ್ಮೇಷನ್ ಹೇಳೋದು, ಏನೋ ಈ ಥರ ಆಗ್ತಿದೆ ಅಂತ ಸಡನ್ನಾಗಿ ಹೇಳೋದು, ಅಥವಾ ಕೆಳಗಿರೋರು ಬಂದು ಮೇಲೆ ಅಥಾರಿಟಿ ಪರ್ಸನ್ಸ್ ಕೇಳೋದು ಬದಲು ಅಲ್ಲಿರೋರಿಗೆ ಹೇಳೋದು, ಈ ಥರದ್ದು ಕೆಲವು ಸತಿ ಇನ್ಫಾರ್ಮೇಷನ್ಸ್ಗಳು ಶೇರ್ ಆಗೋದ್ರಿಂದ ತುಂಬ ಯೂಸ್ ಆಗುತ್ತೆ ಕೆಲವು ಟೈಮಲ್ಲಿ. ಸೊ ಇನ್ಫಾರ್ಮಲ್ ಆರ್ಗನೈಸೇಷನ್ನ ಫುಲ್ಲು ನಿಲ್ಲಿಸೋ ಬದಲು ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಅಥವಾ ಮ್ಯಾನೇಜರ್ ಏನು ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು. ಅದನ್ನು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬೇಕು. ನೋಡಿ, ಬೆಂಕಿ ಎಲ್ಲರನ್ನೂ ಸುಡುತ್ತೆ, ಅಥವಾ ಅದು ಗೊತ್ತಿರೋದು ಒಂದೇ ಸುಡಬೇಕು ಅನ್ನೋದು. ಬೆಂಕಿನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ಕೋತೀವಿ, ಬೆಂಕಿನಿಂದ ಕಾಯಿಸ್ಕೋತೀವಿ, ಈ ಥರದ್ದೆಲ್ಲ ಒಂದು ಕೆಟ್ಟದ್ದು ಅಂದರೆ ಅದರಲ್ಲೂ ಒಂದು ಒಳ್ಳೇದು ಏನಾದರೂ ಇರುತ್ತೆ. ಸೊ ಅದನ್ನು ಮಾಡ್ಕೋಬೇಕು ಅನ್ನೋದು ಇವ್ರು ಹೇಳೋದು. ಸೊ ಇನ್ಫಾರ್ಮಲ್ ಆರ್ಗನೈಸೇಷನ್ ಕೆಲವು ಸತಿ ವರ್ಕ್ ಆಗುತ್ತೆ. ಕಂಪ್ನಿ ಸ್ಮೂತಾಗಿ ರನ್ ಆಗಬೇಕು ಅಂದರೆ ಫಾರ್ಮಲ್ ಆಗೇ ಹೋಗಬೇಕು, ಫಿಕ್ಸ್ ಆಗೇ ಇರಬೇಕು ಅನ್ನೋದೇನಿಲ್ಲ. ಕೆಲವು ಸತಿ ಯೂಸ್ ಮಾಡ್ಕೋಬೇಕಾಗುತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಕೂಡ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಆರ್ಗನೈಸೇಷನ್, ಇನ್ಫಾರ್ಮಲ್ ಆರ್ಗನೈಸೇಷನ್ ಮೇಲೆ ಇರುತ್ತೆ. ಸಪೋರ್ಟ್ ಮಾಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಅಂತ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.